ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಆರ್ ಕೆ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಬೆಳಗ್ಗೆ ನಾನು 5:30ಗೆ ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ದೇವ್ರನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದೇ ರೀತಿ ಶಿವನಿಗೆ ಇಷ್ಟವಾಗಿರುವಂತಹ ರವೆ ಉಂಡೆನೂ ಕೂಡ ಮಾಡಿ ದೇವರಿಗೆ ನೈವೇದ್ಯ ಇಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 ಲೋಟ ಚಿರೋಟಿ ರವೆನ ತೊಗೊತಾ ಇದ್ದೀನಿ. ಅದರಲ್ಲಿ 1 ಸ್ಪೂನು ತುಪ್ಪ ಹಾಕ್ಕೊಂಡು ಚಿರೋಟಿ ರವೆನ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಚಿರೋಟಿ ರವೆಗೆ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿದ್ರೆ ರವೆ ಉಂಡೆ ತುಂಬ ಟೇಸ್ಟಾಗಿರುತ್ತೆ. ರವೆ ಉಂಡೆಗೆ ಅಂತಲ್ಲ, ನೀವು ಸಜ್ಜಿಗೆ ಮಾಡುವಾಗಲಿ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿ, ಇಲ್ಲ ಉಪ್ಪಿಟ್ಟು ಮಾಡುವಾಗೂ ನೀವು ರವೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಫ್ರೇಗ್ನೆನ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅಷ್ಟರೊಳಗೆ ನಾನು ಇವಾಗ ಸಕ್ಕರೆ ಪುಡಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 1 ಲೋಟ ಚಿರೋಟಿ ರವೆಗೆ 3/4 ಲೋಟದಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಾನಿಲ್ಲಿ. ಸಕ್ಕರೆ ಪುಡಿ ಆದರೆ ನೀವು 1 ಲೋಟನೇ ತಗೊಳ್ಳಿ. ನಾನು ಪುಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಒದಗುತ್ತೆ. ಅದು 3/4 ಲೋಟ ಹಾಕಿರೋದು ಪುಡಿ ಮಾಡಿದ್ಮೇಲೆ 1 ಲೋಟ ಆಗುತ್ತೆ. ಸೊ ಅದಕ್ಕೆ ನಾನು ಒಂಚೂರು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನೂ ಆ್ಯಡ್ ಮಾಡಿಕೊಂಡು ಸಕ್ಕರೆನ ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ತಾಯಿದ್ದೀನಿ. ತರಿ ಇದ್ದರೆ ಮಕ್ಳಿಗೆ ಬಾಯಿಗೆ ಸಿಗುತ್ತೆ, ಚೆನ್ನಾಗೂ ಇರುತ್ತೆ. ಬಟ್ ಮಕ್ಕಳಿಗೆ ಅಂದ್ಬಿಟ್ಟು ನಾನು ಸ್ವಲ್ಪ ಚೆನ್ನಾಗೇ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ರವೆನೂ ರೆಡಿ ಆಗಿದೆ. ಸೊ ನಾನು ಇದನ್ನೊಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಸೊ ಆ ಕಡೆ ಹಾಗೆ ಸಕ್ಕರೆ ಏನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಅದೇ ಪಾತ್ರೆಗೆ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎರಡೂ. ಸೊ ಇದ್ರಲ್ಲಿ ನಾನು ಅರ್ಧ ಕೊಬ್ಬರಿ ತೊಗೊತಾ ಇದ್ದೀನಿ. ಮತ್ತು ಒಂದು 10ರಿಂದ 15 ಗೋಡಂಬಿನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು 1/4 ಲೀಟ್ರಷ್ಟು ಹಾಲನ್ನ ಕಾಯಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಸೊ ಈ ಕಡೆಗೆ ಗೋಡಂಬಿನೂ ಗೋಲ್ಡನ್ ಬ್ರೌನ್ ಆಗಿದೆ, ಈ ಕಡೆ ಕೊಬ್ಬರಿನೂ ತುರಿಚ್ಕೊಂಡಾಗಿದೆ. ಸೊ ಎಲ್ಲದನ್ನೂ ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಾಂದರೆ ಒಂದು ಕಡೆ ಸಕ್ಕರೆ, ಒಂದು ಕಡೆ ಬೆಲ್ಲ, ಇದು ಕೊಬ್ಬರಿ ಒಂದು ಕಡೆ, ಗೋಡಂಬಿ ಒಂದು ಕಡೆ ಎಲ್ಲ ಇರುತ್ತೆ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಹಾಲು ಸ್ವಲ್ಪ ಕಾಯ್ದರೂ ಸಾಕು. ಸೊ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿ ಹಾಲನ್ನ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಹಾಲಿಗೆ ನೀರು ಹಾಕ್ಬಾರ್ದು, ಹಂಗೇ ಕಾಯಿಸ್ಬೇಕು. ಗಟ್ಟಿ ಹಾಲಲ್ಲಿ ಕಾಯಿಸಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಹಾಕ್ಕೊಂಡು ಉಂಡೆ ಕಟ್ತಾಯಿದ್ದೀನಿ ನಾನಿಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ಮತ್ತು ಸಾಫ್ಟಾಗಿ ಬರುತ್ತೆ. ನೋಡ್ಕೊಬೇಕು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಒಂಚೂರು ಜಾಸ್ತಿ ಹಾಲು ಹಾಕಿದ್ರೂ ಎಷ್ಟು ಸಾಫ್ಟ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ನಾವು ಹಾಲನ್ನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ರೆ ಸಾಫ್ಟಾಗಿರುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಲ್ಲರೂ ಮನೇಲಿ ಟ್ರೈ ಮಾಡಿ ನೋಡಿ ಈ ಶಿವರಾತ್ರಿ ಹಬ್ಬಕ್ಕೆ. ಅದೇ ರೀತಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಫಾಲೋ ಮಾಡಿ. ಇದೇ ರೀತಿ ಎಲ್ಲ ಹಬ್ಬದ್ದು ಎಲ್ಲ ಸ್ವೀಟ್ಸಿಂದೆಲ್ಲ ಫೋಟೋಸ್ನ ಅಪ್ಡೇಟ್ ಮಾಡ್ತೀನಿ. ಹೇಗೆ ಈಸಿಯಾಗಿ ಮನೇಲಿ ಮಾಡ್ಕೊಬೋದು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.